ಈ ಹಿಂದುಳಿದ ವರ್ಗ ಪ್ರವರ್ಗ 1, 2A ಏನು ಯತೀಂದ್ರ ಅವ್ರು ಹೇಳ್ತಾ ಇದ್ರು, ಕ್ರೀಮಿ ಲೇಯರಲ್ಲಿ ಬಂದಾಗ ಜಾತಿ ಪ್ರಮಾಣ ಪತ್ರ ಬರೋದಿಲ್ಲ ಅಂತ ಹೇಳಿ. 2017ನೇ ಇಸ್ವಿನಲ್ಲಿ ಒಂದು ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ಆಗಿ ಅದು 2.5 ಲಕ್ಷ ಇದ್ದಿದ್ದು ಕ್ರೀಮಿ ಇದು ಇನ್ಕಮ್ ಲಿಮಿಟು ಅದನ್ನು 8 ಲಕ್ಷ ಮಾಡಿದ್ರು. ಈಗ 15 ಲಕ್ಷ ಮಾಡಬೇಕು ಅಂತಿದ್ದಾರೆ. ಈ ಕ್ರೀಮಿ ಲೇಯರ್ ಎಲ್ಲಿಗಿದೆ ಅಂತ ಹೇಳಿದಾಗ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಇದು ಅಧಿಕಾರ ಇದೆ. ಸೆಕ್ಷನ್ 240 ಅದು ಆರ್ಟಿಕಲ್ 240ನಲ್ಲೂ ಇದೆ. ನಾವು ಸ್ಥಳೀಯವಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ಏಳಿಗೆಗಾಗಿ ನಾವು ಕಾನೂನನ್ನು ಮಾಡ್ಕೊಳ್ಬೋದು ಅಂಥೇಳಿ. ಆದ್ದರಿಂದ ಕ್ರೀಮಿ ಲೇಯರ್ ಅನ್ನೋದು ಇದಕ್ಕೆ ಬರೋದಿಲ್ಲ ಅಂಥೇಳಿ ನನ್ನ ಭಾವನೆ. ಮಂತ್ರಿಗಳಲ್ಲಿ ತಮ್ಮ ಮೂಲಕ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡೋದೇನು ಅಂತ ಅಂದರೆ, ಇದನ್ನು ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿ ಈ ಒಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಏನಿದಕ್ಕೆ ಇದು ಕೆಲಸ ಕಾರ್ಯಗಳಿಗೆ ಏನು ಬೇಕು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಇದು ಬೇಕಾಗಿಲ್ಲ. ಯಾವುದು ಕ್ರೀಮಿ ಲೇಯರ್ ಬರೋದಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಹೇಳಿ ಸಭಾಪತಿಗಳೇ, ಮಾನ್ಯ ಹರಿಪ್ರಸಾದ್ ಸರ್ ಅವರು ಹೇಳಿದಾಗೆ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಇದ್ರೊಳಗೆ ಬರೋದಿಲ್ಲ. ಆದರೆ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕಾದ್ರೆ ಸಾಫ್ಟ್ವೇರ್ನಲ್ಲಿ ಹೇಗಿದೆ ಅಂತಂತಂದರೆ, ಅದು ಆದಾಯ ಮಿತಿ ಕೇಳುತ್ತೆ. 8 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದೆ ಅಂತ ನಮೂದೆ ಮಾಡಿದ ತಕ್ಷಣ ಜಾತಿ ಪ್ರಮಾಣ ಪತ್ರದ ಮಾನಿಟರ್ ಬರೋದೂ ಇಲ್ಲ, ಆ ಫಾರ್ಮ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಜಾತಿ ಪ್ರಮಾಣ ಪತ್ರನೇ ಯಾರಿಗೂ ಸಿಗೋದಿಲ್ಲ. 8 ಲಕ್ಷದ ಮಿತಿಯಿಂದ ಕಮ್ಮಿ ಇರೋ OBCಗಳಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರ ಇವಾಗ ಸಿಗ್ತಾ ಇರೋದು. 8 ಲಕ್ಷದ ಆದಾಯ ಮಿತಿ ಜಾಸ್ತಿ ಇರೋರಿಗೆ ಜಾತಿ ಪ್ರಮಾಣ ಪತ್ರ ಇಲ್ಲ. OBC ಅಂತ ಬಹುಶಃ ಕೊಡ್ಬೋದೇನೋ, ಆದರೆ ಅದರೊಳಗೆ ಅವ್ರು ಯಾವ ಪ್ರವರ್ಗ ಮತ್ತೆ ಅವ್ರು ಯಾವ ಜಾತಿ ಹೆಸರು ಅದು ಯಾವುದು ಬರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಹೊಸದಾಗಿ ಫಾರ್ಮ್ I ಮಾಡಬೇಕು ಅಂತ ಹೇಳಿ ಹಿಂದುಳಿದ ವರ್ಗದ ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ. ಸೊ ಆ ನಮೂನೆ I ಫಾರ್ಮನ್ನು ಆದಷ್ಟು ಬೇಗ ಸಾಫ್ಟ್ವೇರ್ ಅಳವಡಿಸಿ ಅದು ಹಿಂದುಳಿದ ವರ್ಗದವ್ರಿಗೆ ಸಿಗೋಂಗೆ ಮಾಡಿದ್ರೆ, 8 ಲಕ್ಷದ ಆದಾಯದ ಮಿತಿ ಜಾಸ್ತಿ ಇರೋರಿಗೆ ಸಿಗೋಂಗೆ ಮಾಡಿದ್ರೆ ಗುತ್ತಿಗೆದಾರರು ಕೂಡ ಅದನ್ನು ತೆಗೆದುಕೊಂಡು ಈ ಒಂದು ಯೋಜನೆ ಲಾಭ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಭಾಪತಿಗಳು ಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿ, ನನಗೆ ಅವ್ರ ಮಾತುಗಳ ನಂಬಿಕೆ ಇದೆ. ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಇದನ್ನು ಸಾಫ್ಟ್ವೇರ್ ಮಾರ್ಪಾಡು ಮಾಡಿ ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾರೆ. ಸಚಿವರು ಮಾನ್ಯ ಸಭಾಪತಿಯವರೇ, NIC ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅವ್ರ ಜೊತೆ ಸ್ವಲ್ಪ ಇದರ ಗಂಭೀರತೆಯನ್ನು ಅವರಿಗೆ ಮನವರಿಕೆ ಮಾಡಿ ಅವರಿಂದ ತಂತ್ರಾಂಶದಲ್ಲಿ ಏನು ಬದಲಾವಣೆ ಆಗಬೇಕು ತ್ವರಿತವಾಗಿ ಬದಲಾವಣೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೇವೆ ಸಭಾಪತಿಯವರೇ. ಕೇಶವಕುಮಾರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.